ಹಾಗೂ ಉಪನಿರೀಕ್ಷಕರು ಅಭಿವೃದ್ಧಿ ಆಗ್ತಂಥ ಅಂತಕುಮಾರ್ ಸಾಹೇಬ್ರೆ, ಇದಕ್ಕೆ ಮೇಲೆ ಆಶೀರ್ವಾದಕ್ಕಂಥ ಹಿರಿಯ ಉಪನ್ಯಾಸಕರಾಗಿದ್ದ ಯತೀಶ್ ಸಾಹೇಬ್ರೆ, ನಮ್ಮ ಸಂಘಟನೆಯ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದ್ದ ಜಗದೀಶ್ವರ ಅವರೇ, ಹಾಗೂ ನಮ್ಮ ಸಂಘಟನೆಯ ಈ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥ ವೆಂಕಟೇಶ್ ಅವರೇ, ಹಾಗೂ ನಮ್ಮ SP ಪುಲಿಸರ್ ಅವರೇ, ಸೌರತಿಯವರೇ, ಹಾಗೂ ಸೌರತಿಯವರ ತಾಯಿಯವರೇ, ಹಾಗೂ ಸೌರತಿಯವರ ಜನಪತಿಯವರೇ, ಹಾಗೂ ಅವರ ಸಹೋದರರಾಗಿರ್ತಕ್ಕಂಥ ಇಲ್ಲಿ ಸೌರತಿ ಸರ್ ಅವರೇ, ಹಾಗೂ ಅವರ ಬಂಧು ಭಗಿನಿಯರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಪ್ರತಿಬಂಧವರೇ, ಹಿರಿಯ ಉಪನ್ಯಾಸಕರಿಗೆ ಸಿಬ್ಬಂದಿಯವರೇ, ಅವರಿವರ ನಡುವೆ ಎಲ್ರಿಗೂ ನನ್ನ ಕುಟುಂಬದ ನಾನು ದಿವಸ ಅಧ್ಯಕ್ಷರಾಗಿ ಮಾತಾಡ್ತಿದ್ದಕ್ಕಿಂತಲೂ ಸೌರತಿಯವರ ಕ್ಲಾಸ್ಮೇಟ್ ಆಗಿರೋದ್ರಿಂದ ಅವರ ಒಂದು ಬಾಲ್ಯದ ನೆನಪನ್ನು ಹೇಳಲಿಕ್ಕೆ ಅಪೇಕ್ಷಿಸ್ತೀನಿ. ಇದೇ ಕಾರಣ ನಮ್ಮ ಜಗದೀಶ್ ಅವರು ಹೇಳಿದರು, ಪುಲಿಸರು ಹೇಳಿದರು, ಬಾಲ್ಯದ ನೆನಪನ್ನು ಅವರು ಕೂಡ ಮೆಲುಕಾಗಿದ್ದರು. ನನ್ನವರು ಓಡಾಟ ಸ್ಟಾರ್ಟ್ ಆಗಿದ್ದು 83ರಿಂದ. ಅದೇ ನಾನು PU ಕಾಲೇಜ್ ಕೊಪ್ಪಳ ಬಂದೆ, ಅವರು PUC ನನ್ನ ಕ್ಲಾಸ್ಮೇಟ್ ಅಲ್ಲಿಂದ. ನಾನು ಅವರಲ್ಲಿ ಏನು ಕಂಡ್ಕೊಂಡೆ ಅಂದರೆ, ಬಟ್ ಅವ್ರು ಮರ್ತಿರ್ಬೋದು, ನಾನು ಮರ್ತಿಲ್ಲ. ಅವರು ಪ್ರತಿ ಗುರುವಾರ ದಿವಸ ಕೊಪ್ಪಳದ ರಾಯರ ಮಠಕ್ಕೆ ಹೋಗಿ ಅವ್ರ ಅಕ್ಷತೆಯ ಮೇಲೆ ಹಾಕೊಂಡು ಹೋಗ್ತಾರೆ. ನನಗೆ ಭಾಳ ಪ್ರಾಬ್ಲಮ್ ಇರ್ತಾರೆ. ಯಾಕಂದರೆ ಎಷ್ಟೋ ಜನ ಮರಿತಕ್ಕಂಥ ಸನ್ನಿವೇಶವಾಗಿ ದಿವಸ ಅವರು ಭಗವಂತನ ಅಂದ್ರೆ ಎಲ್ಲ ಧರ್ಮ ಸಮಾನಾಗಿ ಕಾಣ್ತಕ್ಕಂಥ ಧರ್ಮಾತೀತ ವ್ಯಕ್ತಿ, ಜಾತ್ಯತೀತ ಮನುಷ್ಯ. ಹೀಗಾಗಿ ಅದನ್ನ ಕಂಡು ಭಾಳ ಅವ್ರಲ್ಲಿಂದ ಸ್ಟಾರ್ಟ್ ಆಯಿತು. ಯಾಕಂದರೆ ಇವ್ರು ಎಲ್ಲವನ್ನೂ ಬೆಳೀತಾ ಇದ್ದಾರಲ್ಲ ಅಂತೇಳಿ. ನಂತರ ಅವ್ರ ತಂದೆಯವ್ರ ಪರಿಚಯ ಇದ್ದಾರೆ. ಅವ್ರಿಗೇನು ಓದಿಲ್ಲ, ಬಟ್ ಅವ್ರು ವರ್ಚಸ್ ಆಗಿತ್ತಂದರೆ ನಾನು ಗುರುಶೇಶ್ವರ ಕಾಲೇಜಿನ ಓದಿರೋದ್ರಿಂದ ಅವ್ರ ತಂದೆಯವರು ಈಗಲೂ ಎಲ್ಲ ಓದಿರ್ತಕ್ಕಂಥ ಅವ್ರ ಶಿಷ್ಯರಿದ್ದಾರೆ. ಅವ್ರು ನಿಂತರೆ ಹೇಗಂತ ಅಂದರೆ ಕೈಯಲ್ಲಿ ಒಂದು ಛತ್ರಿ ಇತ್ತು, ಕೋಟು, ಟೊಪಿಗೆ. ನಾವು ನೋಡಿದ್ರೆ ಬೇಂದ್ರೆಯವರು ನೋಡಿದ್ರೆ ಅನಿಸ್ತದೆ. ಬೇಂದ್ರೆಯವರ ಜೀವನದಲ್ಲಿ ಏನು ಹೇಳ್ತೀವಿ? ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ, ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಸಮರಸ ಜೀವನ ಕಳಿಸಿದ ವ್ಯಕ್ತಿ ನನ್ನ ಬಾಬಾರು ಅಂಥವ್ರ ಮಗನಾಗಿದ್ದು ಸಾರ್ಥಕ. ಯಾಕಂದರೆ ಅವ್ರ ತಾಯಿಯವರಿಗೆ ನಿಜ ಅವ್ರ ಪಾತ್ರಶ್ರೀ ನಮ್ಮ ಗುರುಗಳು ಹೇಳಿದಂಗೆ ಇದು ಪುಣ್ಯ ಎಲ್ಲೂ ಸಿಗಲ್ಲ. ಶತಕೋಟಿ ದೇವರು ಹರಿಸಿದ್ರೇನು ತಾಯಿಯ ಹರಕೆಗೆ ಸರಿಸಾಮಾನ್ಯ ನನ್ನ ತಾಯಿ ದೇವರು ಅಂತ ಒಂದು ಸನ್ನಿವೇಶದೊಳಗೆ ಇವತ್ತು ಅವರು ಬಂದು ಅವರಿಗೆ ಶುಭ ಕೊಡಲಿಕ್ಕೆ ಅವ್ರ ಮಗನಿಗೆ ಆಶೀರ್ವಾದ ಮಾಡಬೇಕಲ್ಲ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಆ ಸನ್ನಿವೇಶ ನೋಡಲಿಕ್ಕೆ. ಅಂತ ಒಬ್ಬ ತಾಯಿ ಪಡ್ತಕ್ಕಂಥ ಬಾಬಾರು ಇಲ್ಲಿ ಸೌತಿ ಕುಟುಂಬವರು ಧನ್ಯವಾದ ನಾನು ಭಾವಿಸ್ತಿದ್ದೇನೆ. ಇನ್ನು ಅವ್ರ ಅಣ್ಣವರಿಗಿದ್ದವರು ಇಲ್ಲಿ ಅವರು ನಮ್ಮ ಮುನಿರಾಬಾದ್ ನೀರಾವರಿ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ನಾನು ಯಾಕೆ ಅವರಿಗೆ ಅಭಿಮಾನ ಅಂದರೆ ಅವರು ಅವ್ರ ಕೈಯಲ್ಲಿ ಅನೇಕ ಸಿಗಳು SCಗಳು ಹೋದರು. ಇವತ್ತಿನ ದಿವಸ ಅವ್ರು ರಿಟೈರ್ಡ್ ಆದರೂ ಕೂಡ ಅವರನ್ನು ಮತ್ತೆ ಇಲ್ಲಿ ಲೀಗಲ್ ಆಡಳಿತದಲ್ಲಿ ತಗೊಂಡಿದ್ದಾರೆ. ಯಾಕಂದರೆ ಇಲ್ಲಿಯ ಡ್ಯಾಮಿನ ಬಗ್ಗೆ ಸಂಪೂರ್ಣ ಚಿತ್ರಣ ಗೊತ್ತು ಅಂತ ವ್ಯಕ್ತಿ ಅವರು. ಹಾಗಾಗಿ ಅವರು ಇಲ್ಲಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ಸರ್ಕಾರ ಅಧ್ಯಕ್ಷ ಆದಾಗ ನಾನಿಲ್ಲಿ ಅವ್ರ ಕೈಯಲ್ಲಿ ಕಾರ್ಯದರ್ಶಿ ಮಾಡೋದು ಭಾಗ್ಯ ಸಿಗ್ತಾನೆ. ಅವತ್ತು ನನಗೆ ಕೇಳಿದ್ರಲ್ಲ, ಯಾಕೆ ನಮ್ಮ ಇಲಾಖೆಯಲ್ಲಿ ನಾವು ಮಾಡೋದು ಮುಖ್ಯ ಅಲ್ಲ, ಬೇರೆ ಇಲಾಖೆಯವರು ನನ್ನನ್ನು ಪ್ರೀತಿಯಿಂದ ಕರ್ಕೊಂಡು ಅವ್ರ ಅಧ್ಯಕ್ಷ ಅವರಾಗಿದ್ದಾರೆ, ನೀವು ಕಾರ್ಯದರ್ಶಿ ಆಗ್ಬೇಕಂದ್ರೆ ನಾವು ಒಂದೇ ಮಾತಿದೆ, ಅವ್ರ ನನ್ನ ನಾನು ತಮ್ಮನೇ ಕೆಲಸ ಮಾಡೋಕೆ ಅಂತ ಹೇಳಿ ನಮ್ಮ ಊರಲ್ಲಿ ಸಾಕಷ್ಟು ಕೆಲಸ ಮಾಡ್ತಕ್ಕಂಥ ಉದಾಹರಣೆ ಕೂಡ ಇಲ್ಲಿ ಮುನಿರಾಬಾದ್ನಲ್ಲಿ ಒಂದು ಡ್ಯಾಮಿನ ಒಂದು ಘಟಕದಲ್ಲಿ ಇದೆ. ಅದರ ಉದ್ದೇಶ ಇಷ್ಟೇ, ಅವ್ರ ತಾಯಿ, ಅವ್ರ ತಂದೆ, ಅವ್ರ ಫ್ಯಾಮಿಲಿ ಎಲ್ಲರೂ ಒಂದು ಉತ್ತಮ ಸಂಸ್ಕಾರವಂತ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅವರು ಕೂಡ ರಿಟೈರ್ಡ್ ಆಗಿ ಸಂದವರು ಮಾತಾಡಿದ್ರು. ನಮ್ಮ ಸೌದವರು ಎಷ್ಟು ರಿಟೈರ್ಡ್ ಆದರು ಆಗ ಅವರಿಗೆ ರೂಲ್ 32 ಮೇಲೆ ಪ್ರಮೋಷನ್ ಬಂತು. ಅವಾಗ ನಾನು ಹೇಳಿದ್ರು, ನಾನು ಸರ್ ಹಿಂಗೆ ಮತ್ತೆ ನೋಡಿ ಸರ್ ಇದರಲ್ಲಿ ಪರ್ಮನೆಂಟ್ ಮಾಡಿಸ್ಕೊಂಡು ಸರ್ ಇದೆಲ್ಲ ಅಪ್ಸೆಟಿಂಗ್ ಆಗಿಬಿಡಿ ಹೆಂಗೆ ಮಾಡಿ ಸರ್ ಅಂತ. ದೇಶದಲ್ಲಿ ಬರೋ ಟೈಮ್ ಬರುತ್ತೆ, ಯಾಕೆ ಅಂತ ಅಭ್ಯಾಸ ಆಗುತ್ತೆ, ನಾವು ಭಗವಂತ ನಿಮಗೆ ಅಲ್ಪ ಅಂತ ಹೇಳ್ತೀವಿ. ಅದೇ ರೀತಿಯಾಗಿದ್ರು. ಆಮೇಲೆ ಅವ್ರು ಹೇಳಿದ್ರು, ನಿವೃತ್ತಿ ಅಂತ ಹೇಳಿದಂಥ ಸಂದರ್ಭದೊಳಗಡೆ ನಾವು ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೋಬಾರ್ದು ಅಂತ ಹೇಳಿದ್ರು. ಖಂಡಿತ ಸರ್ ನಿಮ್ಮ ನೆನಪನ್ನು ನಾನು ಯಾವ ತಿಳ್ಕೊಂಡಿದ್ದೀನಿ, ನಾನು ಕೂಡ ಪಾಲಿಸ್ತಾ ಇದ್ದೀನಿ. ನಿವೃತ್ತಿ ಅಂತ ಹೇಳ್ತೀನಿ ಎಲ್ಲರಿಗೂ ಅವತ್ತು ಹೇಳ್ಕೊಂಡಿದ್ದೇನೆ. ಯಾಕಂದರೆ ನಾನು ಬಾಬಾರವ್ರಿಗೆ ಯಾಕೆ ಅಭಿಮಾನ ಅಂತ ಹೇಳ್ಬೇಕಂತ ನನ್ನ ಸ್ನೇಹಿತ, ನಾನು ಕೂಡ ನಮ್ಮ ಸಂಘಟನೆಯಲ್ಲಿ ಕೂಡ ಜನರು ಹೇಳ್ತಾ ಇದ್ದೀನಿ, ಭಾಳ ಜನ ಸಭೆಯಲ್ಲಿ ಕೂಡ ಹೇಳಿದ್ದೀನಿ, ಯಾವ ಅಧಿಕಾರಿ ನೆನಪಲ್ಲಿರ್ತಾನೆ, ಯಾರು ನೆನಪಿರ್ತಾರೆ ಅಂದರೆ ಯಾವ ವ್ಯಕ್ತಿ ಯಾವುದೇ ನಮ್ಮ ಶಾಲೆ ಭೇಟಿ ಸಂದರ್ಭದಲ್ಲಿ ಅಧಿಕಾರಿ ಹೋಗ್ತಾರೋ ಬರುವಾಗ ಶಿಕ್ಷಕರಿಗೆ ಯಾವ ವ್ಯಕ್ತಿ ಮತ್ತು ಅಧಿಕಾರಿ ಅಂಥವ್ರಿಗೆ ಮಾತ್ರ ರಿಟೈರ್ಡ್ ಆದ್ರೂ ಕೂಡ ಗೌರವ ಅಂತ ಹೇಳಿದ್ದೀನಿ. ಈಗ ಕೂಡ ಹೇಳ್ತಾರೆ ನಮ್ಮ ಮಾತು ಅದನ್ನು ಪಾಠ ಮಾಡಿದ್ದಾರೆ ಬಾಬಾ. ಅನೇಕ ಜನ ಇಲ್ಲಿ ನಮ್ಮ ಡೈಟಲ್ಲಿ ಸಿಬ್ಬಂದಿಯವರು ಡೈಟಲ್ಲಿ ಉಪನ್ಯಾಸ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಭಾಳ ಹೆಮ್ಮೆ. ಯಾಕಂದ್ರೆ ಜಿಲ್ಲೆಯಾದ್ಯಂತ ದಿನನಿತ್ಯ ಯಾರು ಎಲ್ಲಿ ಹೋಗ್ತಾರೆ, ಯಾರು ಏನು ಮಾಡ್ತಾರೆ, ನನಗೆ ಜಗೀರ್ ಸರಿ ಮಾಹಿತಿ ಬರ್ತಾ ಇರೋದು. ಉದ್ದೇಶಕ್ಕೆ ನಾವು ಶಿಕ್ಷಕರ ನಡುವೆ ಕೊಂಡಿ. ಹಾಗಾಗಿ ನಮಗೆ ಶಿಕ್ಷಕರ ಒಳಿತು ಯಾವಾಗ ಬಯಸ್ತೀವಿ, ಯಾವಾಗ ಅವ್ರಿಗೆ ಖುಷಿಯಾಗಿರ್ತಾರೆ ಅಂದರೆ ಅವರಿಗೆ ಬರ್ತಕ್ಕಂಥ ಸೇವಾ ಸೌಲಭ್ಯಗಳು ಸರಿಯಾಗಿ ಆದಾಗ ಮಾತ್ರ ಶಿಕ್ಷಕರು ಖುಷಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಯ ಜಗದೀಶ್ ಸರ್ ಹೇಳಿದ್ರು, ಆ ನಮ್ಮ ಸೋದತಿಯವರು ಮುಖ್ಯಮಂತ್ರಿ ಆಗಿರ್ತಾಳೆ ಇನ್ನೂ ಚೆನ್ನಾಗಿರ್ತದೆ ಅಂತೇಳಿ
ನಿಜ ಸರ್. ಯಾಕಂದ್ರೆ ನಮ್ಮ ಸೌದತ್ತಿಯವರು ಶಿವಪದಾರ್ಗ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾದಾಗ ಬಹುತೇಕ ಯಾರು ಮಾಡಿಬಿಟ್ಟು ಗೊತ್ತಿಲ್ಲ, ನನ್ನ ಸ್ನೇಹಿತರ ಬಗ್ಗೆ ಹೆಮ್ಮೆ ಹೇಳಿದ್ರೆ ಅವರ ತಂದೆಯವರ ಹೆಸರಿನಲ್ಲಿ ಆ ಊರಿನ ಮಕ್ಕಳಿಗೆ ಬಿಸಿಗಳು ತಟ್ಟೆ ವ್ಯವಸ್ಥೆ ಮಾಡಿದರು. ನಿಜವಾಗ್ಲೂ ಬಹಳ ಹೆಮ್ಮೆ. ಯಾರು ಎಲ್ಲರೂ ಖರ್ಚಾಗಿ ಮಾಡ್ಬೋದಿತ್ತು, ಆದರೆ ಸ್ವತಃ ತಂದೆ ನೆನಪಿಗೋಸ್ಕರವಾಗಿ ಅಲ್ಲಿ ಅವತ್ತು ಕೊಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ತಂದೆ ತಾಯಿಗಳನ್ನು ಯಾವುದು ಪೂಜಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಆಗಿರಬೇಕಾಗಿ ಇವತ್ತು ಅವರಿಗೆ ಎಲ್ಲರೂ ಅಭಿನಂದನೆಯಾಗಿರ್ತಾವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಅಂಥ ವ್ಯಕ್ತಿ ಅವರಾಗಿದ್ದಾರೆ. ನಮ್ಮ ಜಗತ್ ಸರ್ ನಮ್ಮ ಬಯಲಾಟ ಮಾತಾಡಿದ್ರು, ಹಿಂದಕ್ಕೆ ಗುರುಗಳು ಅಂತ ನೆನೆಸ್ತಾ ಅಂತಂದ್ರೆ ನಾನು ಕಂಡಿದ್ದೀನಿ. ನಮ್ಮ ಪ್ರಾಚಾರ್ಯರ ಊರಿನಲ್ಲಿ ನಾನು ಇದ್ದೆ ಮುಂಚೆ ಚಿತ್ರದುರ್ಗದಲ್ಲಿ ಶ್ರೀರಾಮ್ ಮೊದಲು ಕೆಲಸ ಮಾಡಿದ್ರು. ಆ ಟೈಮ್ ಒಳಗಡೆ ಮಾಸ್ಟರ್ ನಮ್ಮ ಸೀನಿಯರ್ ಮಾಸ್ಟರ್ ಇದ್ರು.